ಹೌದು ಮೋಸ ಮಾಡ್ತಾರೆ ಇರ್ಬೇಕು ಆ ತರ ಇದ್ರೆ ಗಮ್ಮತ್ತಲ್ಲ ಅವ್ರು ಇದ್ ಮಾಡೋಕು ನಮಗೂ ಅದೇ ನಿಮ್ ಪ್ರಸಂಗ ಹಿಟ್ಟಾಗ್ಲಿಕ್ಕೆ ನಿಮ್ಮೆಲ್ಲರ ಒಗ್ಗಟ್ಟು ಒಗ್ಗಟ್ಟು ಆ ಒಗ್ಗಟ್ಟೆ ನಿಮ್ ಪ್ರಸಂಗ ಹಿಟ್ಟ ಈಗ ಶಂಕರಣ್ಣ ಅಂತ ಹೇಳು ಶಂಕರಣ್ಣ ಹಿಂಗ ಮತ್ತೆ ಸುಜನ ಸುಜನ್ ಬಾರಿ ಖುಷಿ ನೀವು ಅವ್ರನ್ನೇ ಮಾತಾಡ್ತೀರಲ್ಲ ಕೆದಕ್ತಾರ ಈಗ ಕಾಮಿಡಿ ಮಾಡೋ ಮತ್ತ ಕುಟುಂಬದೆಲ್ಲ ಮಾಡಿದ ತಾರೀಕಿಂದ ಹೊರಡ್ತೀರಿ ಈಗ ಹೊರಡ್ತೀರಾ 26 ಮೈಸೂರು 27 ಬೆಂಗಳೂರು 28 ತುಮಕೂರು 29 ಬೆಂಗಳೂರು ಮತ್ 30 ಶಿವಮೊಗ್ಗ ಅಲ್ಲಿಂದ ಮತ್ತೆ ಅಲಂಕಾರ ಬೇಕಲ್ಲ ಇದು ಅಹಂಕಾರ ಇಕ್ಕಲ್ಲ ಜೊತೆಗೆ ನಾನೇ ಮತ್ತೊಬ್ಬನೇ ಅಷ್ಟೇ ಸರಿ ಸಮಾನ ನೋಡ್ರಿ ಅವನು ಸ್ವಲ್ಪ ಆಗಾಗ ಅವನು ಬೆಳೀತಾ ಮತ್ತಿದ್ದನು ಬೆಳೀತಾ ಹೌದು ಮತ್ತೆ ಅವ್ರಿಗೊಂದು ಗೌರವ ಜಾಸ್ತಿ ಗೌರವ ಹೆಚ್ಚುತ್ತಾರೆ ಈಗ ನೀವು ನಿಮ್ಗೆ ಕೆಲವು ಬೇಜಾರಾದ ನಿಮ್ಗೆ ಗೌರವ ನಮ್ಗೆ ಈ ಕೆಲವು ಬೇಜಾರಾಗ್ತದೆ ಕೆಲವು ಸಣ್ಣ ಪುಟ್ಟ ಕೆಲವು ಗೊತ್ತಿರುವುದಿಲ್ಲ ಅವರು ಸರಿಪಡಿಸ್ಕೋಬೇಕು ಮತ್ತೊಬ್ಬ ಹಿರಿ ಕಲಾವಿದ್ರ ಕರ್ತವ್ಯ ಭಾಗವಂತರ ಕರ್ತವ್ಯ ರಂಗಸ್ಥಳದ ಹೊಲಿಕೆ ಮಾಡುದು ಚಂಡಿ ಮಾಡಿದಾಗ ಹೊಲಿಕೆ ಮಾಡುದು ಇದೆಲ್ಲ ಮಾಡ್ಬಾರ್ದು ಗೊತ್ತಿದ್ರೆ ನಾವು ಒಬ್ರಿಗೆ ಕೊಂಡು ಗೊತ್ತಪ್ಪ ಒಬ್ರಿಗೆ ಕೊಂಡು ಬರುದಿಲ್ಲ ಹೌದೌದು 5 ಬೆಲೆ ಒಂದೇ ಲೆಕ್ಕ ಇರತ್ತ ಇಲ್ಲ 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 ಎಲ್ಲರೂ ಸರಿಪಡಿಸಿದ್ರೆ ಮಾತ್ರ ಯಕ್ಷಗಾನ ಹೌದು ಹೌದು ಅದು ನಮ್ ಕೆಲವೊಂದು ವಿಷಯದಲ್ಲ ಬೇಸರ ಇರುತ್ತೆ ಅದನ್ನ ಹೇಳ್ಕೊಂಬಕಾಗೋದಿಲ್ಲ ಹೌದೌದು ನಾವು ಅದಕ್ಕೆ ನಾಡದಿಂದ ಎಲ್ಲ ಕಲಾವಿದ್ರು ನಾವೀಗ ಎಲ್ಲ ಕಲಾವಿದ್ರು ಒಡನಾಟಗಳಾಯ್ತು ದೊಡ್ಡ ಕಲಾವಿದ್ರು ಒಡನಾಟಗಳು ಆಯ್ತು ಸಣ್ಣ ಪುಟ್ಟ ಕಲಾವಿದ್ರು ಎಲ್ಲ ಕಲಾವಿದ್ರು ಸರಿಪಡಿಸ್ ಈಗ ನಮ್ಮ ಮಳೆಗಾಲ ಆಡದ ಕಲಾವಿದ್ರು ಸಿಗ್ತದೆ ನಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಅವ್ರು ತಕೋತಾರೆ ನಮ್ಮನ್ನ ಅವ್ನು ಗೊತ್ತಿಲ್ಲ ಇವರೇ ಗೊತ್ತಿತ್ತಂತ ತೋರ್ಸ್ಕೊಂಡು ನಮ್ಮನ್ನ ಹೋಲಿಕೆ ಮಾಡಕ್ ಹೋಗ್ಬಾರ್ದು ಗೊತ್ತಿಲ್ಲ ಅವ್ನು ಸರಿಪಡಿಸ್ಕೊ ಆಗ್ಲಿಕ್ಕೆ ಮತ್ತೆ ಪ್ರೇಕ್ಷಕರು ಹೇಳ್ತಾವ ಪಾಪ ಅವ್ರಿಗೆ ಗೊತ್ತಿಲ್ಲ ತಕೋರ್ ಮಾರ ಇವರು ದಡ್ತಾನೆ ಯಾರಿಗೆ ಸಿಕ್ಕತ್ತೆ ಅವ್ರಿಗೆ ಸಿಕ್ಕ ತಪ್ಪಿಲ್ಲ ಅವ್ನು ಒಳ್ಳೆ ತಕೋದ ಮಾರ ಯಾವ ಕಲಾವಿದ ತಕೋದ್ರೆ ಮಾತ್ರ ಅವನಿಗೆ ಗೌರವ ಹೆಚ್ಚು ರಂಗಸ್ಥಳದಲ್ಲಿ ಒಳ್ಳೆ ಪ್ರೇಕ್ಷಕ ಕಾಣ್ತಾ ಇರ್ತದೆ ಹೆಂಗಂತ ಊಟ ತೋದ್ರಸ್ನ ಮಾತಿಗೆ ಇದ್ ಮಾಡಿದ ಅನ್ಕೋ ಮತ್ತೊಬ್ಬ ಒಳ್ಳೆಯ ಕಲಾವಿದ್ರ ಮಾರ ಆಗ ಗೌರವ ಯಾರಿಗೆ ಅವ್ರಿಗೆ ನಿಮ್ಗೇನಾರು ಅಂದ್ರೆ ಈಗ ಹಲಾಡಿ ಮೇಳದಲ್ಲಿ ನಿಮ್ಗೆ ಆರಾಮ ಹಲಾಡಿ ಮೇಳದಲ್ಲಿ ನಮ್ಮ ಮೇಳದಲ್ಲಿ ಈಗ ಎಲ್ಲರೂ ಒಂದು ಒಗ್ಗಟ್ಟಿತ್ತು ನಮ್ಮ ಟೀಮ್ ಮಟ್ಟಿಗೆ ಏನೂ ಸಮಸ್ಯೆ ಇಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಚೌಕೆ ಬಂದ್ರೆ ನಮ್ಮ ಸಮಸ್ಯೆ ಮಾತಾಡತ್ ಗಮ್ಮತ್ ಮಾಡತ್ ಎಲ್ಲ ಒಂದು ಈ ವರ್ಷ ಅಂತೂ ಟೀಮ್ ವರ್ಕಿಂಗ್ ಅಂತೂ ತುಂಬಾ ಒಳ್ಳೆ ಸಮಸ್ಯೆ ಇಲ್ಲ ಎಲ್ಲ ನಾವು ಫ್ರೆಂಡ್ಶಿಪ್ ಸಮಸ್ಯೆ ಇಲ್ಲ ಹಲಾಡಿ ಮೇಳ 5 ವರ್ಷ ಬಿಟ್ಟು ಇನ್ನು ನಮ್ಮ ಯಜಮಾನರು ಅಷ್ಟೇ ಕಟ್ಟುನಿಟ್ಟು ಯಜಮಾನ್ ಯಾರು ನಂಗೆ ಕಾಣಲ್ಲ ಯಾಕಂದ್ರೆ ಅವ್ರಿಗೆ ಎಂತ ಇಲ್ಲ ಸಂಪಟ್ಟ ಹೇಳಿ ಬಿಡ್ತಾರೆ ನಿಮ್ಮ ಜೊತೆಗಾರರು ಉಳ್ಳೂರು ಸರ್ ಅವ್ರ ಬಗ್ಗೆ ಅವ್ರ ಒಳ್ಳೆ ಶಂಕರಣ್ಣ ಒಳ್ಳೆ ಕಾಂಬಿನೇಷನ್ ಅದು ಯಾರಿಗೂ ಗೊತ್ತಿಲ್ಲ 90 ಬಗ್ಗೆ ಹೇಳಿದ್ಬೇಡ ಒಡನಾಡಿ ನಮ್ಮ ಒಡನಾಡಿ ನಾನೆಂತ ಹೇಳ್ರವ ಎಂತ ಬಸ್ ಕೇಳ್ತಾ ನಂಗೆ ಕರ್ದ ಬೇರೆಯವ್ರಿಗೆ ಹೇಳುದಿಲ್ಲ ಬೇರೆಯವ್ರಿಗೆ ಎಂತ ಕೇಮರಿಗೆ ಹೇಳ್ತಾ ಕೇಳಿದ್ರೆ ಹೇಳ್ಕೊತ ಈ ನಂಗೆ ಹೇಳಕ್ ಹಂಗೆ ಅಂತ ಗೊತ್ತಾ ಫ್ರೆಂಡ್ಶಿಪ್ ಲೆಕ್ಕ ಅವ್ನ ಒಡನಾಟ ಹಂಗೆ ವಿಷಯ ಎಂತ ಮಾಡ್ತಾರೆ ಹಂಗೆ ಅವನು ಹೇಳ್ತಾ ಅದೆಂತ ಹಂಗೆ ಹೇಳ್ತಾವೆ ನಾನು ಹಬ್ಬತಿ ಹಿಂದೆ ಹಬ್ಬತಿ ಕೇಳ್ತಿ ಅಂತ ಮಾಡಿದೆ ವಿಷಯ ಎಂತ ಮಾಡ್ಬಾರೆ ಹಂಗ ಹೇಳಿದೆ ಗಮ್ಮತ್ ಮಾಡ್ಕೊ ಅದೆಲ್ಲ ಇದ್ ಮಾಡ್ಬೋದು ಸುಧೀರ್ ಅಣ್ಣ ಒಳ್ಳೆ ಸಪೋರ್ಟ್ ತುಂಬಾ ಜನ ಹೇಳಿದ್ರು ಮತ್ತೆ ಒಬ್ಬರಿಗೆ ಒಬ್ಬ ಮನ್ಸಿನ ನೋಯಿ ಮಾತಾಡೋದಿಲ್ಲ ನನ್ನ ಒಬ್ಬ ಕಲಾವಿದರು ನಂದಾಯ್ತ ನಾವು ಎತ್ತಿ ಚೌಕೆ ಹೇಳುವ ಇಲ್ಲ ಚೌಕೆ ಒಬ್ಬನ ನಗೆಯಾಡ್ತಾ ಹೇಳುವ ಅಭ್ಯಾಸ ಇಲ್ಲ ನನ್ನ ಒಟ್ಟಾಗಿ ಸುಕುಮಾರ ಅವರೆಲ್ಲ ಒಳ್ಳೆ ಹುಡುಗರು ಉಮೇಶ ಅವರೆಲ್ಲ ನಾವು ಈಗ ಅಂತ ಬಸವಣ್ಣ ಹಂಗ ಮಾಡಿ ಗಮ್ಮತ್ ಮಾಡಿ ನಂಗೆ ಸ್ವಲ್ಪ ಮೋಸ ಮಾಡಿ ಇರ್ಬೇಕು ಆ ತರ ಇದ್ರೆ ಗಮ್ಮತ್ ಅವ್ರು ಇದ್ ಮಾಡೋಕು ನಮ್ಗೂ ಉಮೇಶ ಅದೇ ನಿಮ್ ಪ್ರಸಂಗ ಹಿಟ್ಟಾಗ್ಲಿಕ್ಕೆ ನಿಮ್ಮೆಲ್ಲರ ಒಗ್ಗಟ್ಟು ಆ ಒಗ್ಗಟ್ಟೆ ನಿಮ್ ಪ್ರಸಂಗ ಹಿಟ್ಟ ಶಂಕರಣ್ಣ ಅಂತ ಹೇಳು ಶಂಕರಣ್ಣ ಹಿಂಗ ಮತ್ತೆ ಸುಜನ್ ಬಾರಿ ಖುಷಿ ನೀವು ಅವ್ರನ್ನೇ ಕೆದಕ್ತಾರ ಈಗ ಕಾಮಿಡಿ ಮಾಡೋ ಮತ್ತ ಕುಟುಂಬದೆಲ್ಲ ಮಾಡಿದ ಡೈಲಾಗ್ ಶಂಕರಣ್ಣ ನಮ್ಗೆಲ್ಲ ಹಂಗ್ ಮಾಡಿ ಬಸವಣ್ಣ ಹಿಂಗ್ ಮಾಡಿ ಬಸವಣ್ಣ ನಮ್ನ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಗಣೇಶ್ ಹಂಗೆ ಅವನ್ಗೂ ಮತ್ತೆ ಅವ್ನು ಯಾರು ತಟ್ಟಿಗೆ ಅವ್ರ ಟೀಮ್ ಬಗ್ಗೆ ಏನ್ ಹೇಳ್ತೀರಿ 3 ಜನ ಅಲ್ಲ ಬ್ರಹ್ಮವಿಷ್ಣು ಮಹೇಶ್ವರ 3 ಜನ ಬಂದ್ರು ಬ್ರಹ್ಮವಿಷ್ಣು ಮಹೇಶ್ ಅಲ್ಲ ನಿಜವಾಗಿ ಆ 3 ಜನ ಬರುವಾಗ ಒಂದ್ ಚಪ್ಪಾಳೆ ಬರತ್ ನೋಡಿ ಅಲ್ಲ ವೀಕ್ಷಕರಿಂದ ಅಭಿಮಾನಿಗಳು ಖುಷಿಯಿಂದ ಗಮ್ಮತ್ತೆ ಬೇರೆ ಹೌದು ಈ ವರ್ಷ ಹಲಾಡಿ ಮಾಡೋ ಟೀಮ್ ಮಟ್ಟಿ ಎಲ್ಲಾ ಪ್ರೇಕ್ಷಕರು ಹೇಳ್ತಾರೆ ಮತ್ತೆ ನಾವು ಕಲಾವಿದ್ರು ಹೇಳ್ತೀವಿ ಏನು ಒಂದ್ ಸಮಸ್ಯೆ ಇಲ್ಲ ಮ್ಯಾನೇಜರ್ ಒಳ್ಳೆ ಮ್ಯಾನೇಜರ್ ಸಿಕ್ಕಿದೆ ಮ್ಯಾನೇಜರ್ ಹಾಗೆ ಯಾರು ಏನ್ ಹೇಳೋರಲ್ಲ ಒಳ್ಳೆ ಮ್ಯಾನೇಜರ್ ಒಬ್ಬ ಕಲಾವಿ ಏನಿದೆ ಅವ್ರಾಯ್ತು ಅವರಾಯ್ತು ಅಷ್ಟೇ ಅವ್ನು ಹಂಗ್ ಮಾಡ್ದೆ ಕಲಾವಿದ್ರೆ ಹಿಂಗ್ ಮಾಡ್ದೆ ಅಂತ ಹೇಳೋಕೆ ಬರುದಿಲ್ಲ ನಾವು ಕಲಾವಿದ್ರೊಳಗೆ ಮಾತಾಡತ್ ಬಿಟ್ರೆ ಮ್ಯಾನೇಜರ್ ಬದಿ ಬರೋದಿಲ್ಲ ಇಡೀ ಊಟ ಆದ್ಮೇಲೆ
ಊಟ ಅಂದ್ರೆ ಇವತ್ತು ನೋವು ಇದ್ದಿದ್ದೇ ಇರುತ್ತೆ. ಅದೇ ಒಂದು ಮನೆ ತರ ಅದು. ಮನೆ ತರ ನಾವು 6 ಆಗ್ತಾ ಒಂದು ತಿಂಗಳು ಸರಿ ಆಗ್ತದೆ. ಅದು ಬಿಡಿ ಯಜಮಾರು ನಾವು ಬೈದ್ರು ಅವ್ರು ಯಾಕೆ ನಮ್ಗೆ ಅವ್ರ ಸಂಸ್ಥೆ ಅವ್ರು ತಪ್ಪಿದ್ರು ನಮ್ಗೆ ಒಳ್ಳೆದಾಯ್ತು. ಅರ್ಹತೆ ಇತ್ತವೆ. ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಒಳ್ಳೆ ಯಜಮಾರು ಸಿಕ್ಕಿದ್ರು, ಒಳ್ಳೆ ತಿರುಗಾಟ, ತುಂಬಾ ಖುಷಿ ಕೊಡ್ತು. ಖಂಡಿತ ಖಂಡಿತ. ಅಂದ್ರೆ ಈಗ ಬರುವ ವರ್ಷ ಕೂಡ ಹಾಲಡಿ ಮೇಳವೇ. ಬರುವ ವರ್ಷ ಹಾಲಡೆ ಹಾಲಡಿ ಡಿಕ್ಲೇರ್ ಆಯ್ತು ಈಗ. ಆಯ್ತು. ಒಳ್ಳೆ ಮಲ್ಲು ಚುಕ್ಕ ಅನುಗ್ರಹದಿಂದ ನಮ್ಗೆ ನಾನೊಂದೊಂದು ಬದಲಾಯಿಸಿದ್ದವಳು ಅಲ್ಲ. ಮೊದ್ಲೆಲ್ಲ ಸ್ವಲ್ಪ ನಾವು ಬೇರೆ ಸಂಘ ದೋಸ್ತಿಗಳನ್ನ ಹೊತ್ತಿತ್ತು. ನನ್ಗೆ ಪರ್ಸನಲ್ ವಿಷಯ ಹೇಳೋದು ಅವಾಗೆಲ್ಲ. ಒಂದು ನಾನು ಬದಲಾಗಿದ್ದ ಕಾರಣ ಒಂದು 2-3 ವರ್ಷ 4 ವರ್ಷ ಮೇಲೆ ಅಲ್ಲಿವರೆಗೆ ನಾನು ಸ್ವಲ್ಪ ನಂದು ಬೇಕೇ ಬಿಟ್ಟು ಖರ್ಚು ಮಾಡೋದು ಮತ್ತೆ ಹ್ಯಾಬಿಟ್ ಎಲ್ಲ ಮಾಡ್ತಿದ್ದೆ. ಅವಾಗ ಅದು ಬಿಟ್ರ ಮೇಲೆ ನಾ ಮನುಷ್ಯ ಕಡೆಗೆ ಅಲ್ಲಿ ಬಂದ ಶಿಬಿರಕ್ಕೆಲ್ಲ ಹೋಯ್ ಬಿಟ್ಟು ಕಡೆಗೆ ಅಂದ್ರೆ ನಾವು ಕರೆಕ್ಟ್ ಇದ್ದೀನಿ. ನಾನು ಇವತ್ತು ಸಮರ್ಥ ಹಾಸಿಗಾರ. ನಾ ಈಗ ನಾವು ನನ್ನ ಒಂದು ಹಾಸಿಗೆ ಸ್ಥಾನದಲ್ಲಿ ಇರ್ತಿದ್ದೆ, ಮೇನ್ ಹಾಸಿಗೆ ಸ್ಥಾನದಾಗ ಇರ್ತಿದ್ದೆ. ಇಲ್ಲಿ ಮೇನ್ ಇದ್ದ ಲೆಕ್ಕದಾಗ ಇತ್ತು ನಮ್ಗೆ. ಇಬ್ರು ನಾವು ಸ್ನೇಹಿತರಾಗಿ ಅವ್ರೊಂದ್ ಮೈದ್ರು ನಾವಂತ ಹೇಳೋದು ಬೇಜಾರ್ ಮಾಡ್ಕೊಂಡು ನಾವೊಂದ್ ಹೇಳ್ರಿ ಅಂತ ಬೇಜಾರ್ ಮಾಡ್ಕೊಂಡು ಹೊಸ ಹಂಗೆ ಹಿಂಗೆ ಊರ್ ಮನೆಯವ್ರು ಒಡನಾಟಿಗಳ ತಿರುಗಾಟ ಒಳ್ಳೆ ಖುಷಿ ಕೊಟ್ಟು ಬಿಟ್ಟೆ. ವರ್ಷ ಒಂದ ನಾನು ಕಾರ್ಯಕ್ರಮ ಎಲ್ಲ ಮಾಡಿದೆ. ಕಡೆಗೆ 30 ವರ್ಷ ಕಾರ್ಯಕ್ರಮ ಯಕ್ಷ ಸಂಜೆ ಕಾರ್ಯಕ್ರಮ ಮಾಡಿದೆ. 3 ಜನ ಕಲಾವಿದರು ಸನ್ಮಾನ ಮಾಡಿದೆ. ಒಂದು ಕೃಷ್ಣ ಗಾಣಿಗರೆ ಮತ್ತೆ ಲಕ್ಷ್ಮಣ ಭಂಡಾರ ಅಂತ ಮತ್ತೆ ಎಲ್ಲಿ ಮಾಡಿದ್ರಿ ಸರ್? ಇಲ್ಲಿ ಸಿದ್ದಾಪುರದಲ್ಲಿ. ಪ್ರತಿ ವರ್ಷ ಮಾಡ್ತೀರಾ? ಈ ವರ್ಷ ಒಂದ್ ಮಾಡ್ಬೇಕಂತ ಇತ್ತು. ಅಲ್ಲ ಪ್ರತಿ ವರ್ಷ 2 ವರ್ಷ ಆಯ್ತು. 2 ವರ್ಷ ಮಾಡಿದ್ರಿ. ಯಾರಿಗೆ ಸನ್ಮಾನ ಮಾಡಿ? ಫಸ್ಟ್ ವರ್ಷ ಯಕ್ಷಗಾನ ಮಾಡಿದೆ. ಒಂದು ಕೃಷ್ಣ ಗಾಣಿಗರಿಗೆ, ಒಂದು ಲಕ್ಷ್ಮಣ ಭಂಡಾರಿಗೆ, ಮತ್ತೊಂದು ಪಟ ಇತ್ತು. ತೊಂದ್ರೆ ಇಲ್ಲ, ಬೇಡ ಬಿಟ್ಟು ತೊಂದ್ರೆ ಇಲ್ಲ. ಒಂದು 2ನೇ ವರ್ಷ ಕಳೆದ ವರ್ಷ ನನ್ಗೆ ನಮ್ 3 ಜನಿಗೆ ಆದ್ದೆ. ನನ್ಗೆ ಫಸ್ಟ್ ವರ್ಷ ನಾನು 3 ಜನ ಸೇರಿ ನೀವು ಸೇರಿ 2ನೇ ವರ್ಷ ಯಾರಿಗೆ ಮಾಡಿ? 2ನೇ ವರ್ಷ ನಾನು 3 ಜನ ಮಾಡಿದೆ. ಒಂದು ಕುಳು ಶಂಕರಣ್ಣ, ಹೆನ್ನಗೋಲ್ ಸಂಜು ಶೆಟ್ರ, ಕಡೆ ಪಂಜು ಪೂಜಾರಿ ಬಗೋಡಿ ಸರಿವೇಶ, ಅವ್ರು 3 ಜನ ಮಾಡಿದೆ. ಎಲ್ಲರಿಗೂ ಖುಷಿ ಆಯ್ತು. ನನ್ಗದು ಲಾಭ ಆಯ್ಕಂತ ನಾನ್ ಮಾಡೋದಲ್ಲ. 4 ಜನರಿಗೆ ಒಂದು ನಮ್ಮಿಂದ ಒಂದು ಅಂದ್ರೆ ನೀವು ಏನು ಸಂಸ್ಥೆ ಇದೆ ನಿಮ್ದು? ಸಂಸ್ಥೆ ಅಂತಾರೆ ಯಕ್ಷ ಸಂಜೆ ಅಂತ. ನಮ್ ಸಿದ್ದಾಪುರ ಮಾಡೋದು. ಸಿದ್ದಾಪುರ ನಂಗೆ ಸಪೋರ್ಟ್ ಕೊಡೋರು ಒಬ್ಬ ಜಗದೀಶ್ ಇಂಜಿನಿಯರ್ ಅವರು, ಜಗದೀಶ್ ಪೂಜಾರಿ ಅಂತ, ನನ್ನ ಚಿಕ್ಕಮ್ಮನ ಮಗನೇ. ಅವ್ ನಂಗೆ ಅಂತ ಮಾಡೋ ಬೆಂಬಲ ಕೊಡೋದು ಅವನೇ. ಯಕ್ಷಗಾನ ಮಾಡೋದಾದ್ರೆ ಈಗ ರಾಘವಾಚಾರ್ಯ ಫೋನ್ ಮಾಡೋದಿದ್ರು ನಾನು ಅವನಿಗೆ ಮೊದ್ಲು ಫೋನ್ ಮಾಡ್ಕೊಂಡು ಮಾಡುವ ಮರ ಈ ವರ್ಷ ಈಗ ರಾಘವಾಚಾರ್ಯ ಮಾಡುವಂತ ಇದ್ರೆ ಏನ್ ದೇವ್ರು ಏನ್ ಮಾಡ್ತಾರೆ ನಮ್ಗೇನ್ ಹಣ ಆಯ್ಕಂತಲ್ಲ. ನಮ್ ಸಿದ್ದಾಪುರ ಒಂದ್ ಕಾರ್ಯಕ್ರಮ ಆಯ್ತು. ಅವ್ರು ಬರ್ತಾರೆ. ನಮ್ಗೆ ನಮ್ಗೆ ಒಳ್ಳೆ ಸಪೋರ್ಟ್ ಇತ್ತು. ಅವ್ರದ್ದು ಟೀಮ್. ವರ್ಷಕ್ಕೂ ಅವ್ರ ಟೀಮ್ ಇದ್ರೆ ಅವ್ರಿಗೆ ನಾನು ಹೇಳುದು. ಅಂದ್ರೆ ನಮ್ಮ ಮನೆ ಪಕ್ಕದವ್ರು ಮತ್ತೆ ಬೇರೆ ಸಲಹೆ ಸೂಚನೆ ಇದ್ರೆ ಕೇಮ್ ಕತ್ತಲ್ಲ. ಸಲಹೆ ಸೂಚನೆ ಇದ್ರೆ ಬೇಗ ಮಾರ್ಗದರ್ಶನ ನಮ್ಗೆ ಅಂತ ಇದ್ರೆ ಹೇಳ್ತಾರೆ. ನಾವು ಯಾರು 4 ಗಂಟೆ ನಾವೊಂದು 4:15 ಸುಮಾರು 12 ಗಂಟೆ ಮಾಡ್ತೀವಿ. ಎಲ್ಲ ಸಭಾ ಕಾರ್ಯಕ್ರಮ ಅವ್ರು ಇವನ್ನೆಲ್ಲ ಕರ್ಸಿ ಗೆಸ್ಟ್ ಎಲ್ಲ ಕರ್ಸ್ತೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. 2 ವರ್ಷ ಆಯ್ತು. 2 ವರ್ಷ ಈಗ 3 ವರ್ಷ ನೋಡ್ಬೇಕು ಬದಲಾವಣೆ ತಂದ್ರು. ಈಗ ನಾವೊಂದು ಜನ ಎಲ್ಲರೂ ನನ್ ಗುರ್ತಿಸ್ತಾರೆ. 4 ಜನ ಮಾತಾಡಿಸ್ತಾರೆ. ಹೊಸ ಒಳ್ಳೆದಾಗಿರ ಶಿಸ್ತಿನ ಇದ್ರೆ ಆಗ್ಬೇಕು ಸರ್ ಬದಲಾವಣೆ. ನಾವು 4 ಜನರ ಹತ್ರ ಸಮಾಜದಲ್ಲಿ ಉಪಕಾರ ಮಾಡೋಕೆ ಇದ್ರೆ ಉಪದ್ರ ಮಾಡೋಕೆ ಅಲ್ಲ. ಒಳ್ಳೆ ರೀತಿ 4 ಜನರ ಹತ್ರ ಖುಷಿಯಿಂದ ಮಾತಾಡೋದು. ಇದು 3 ಜನ ಜೀವನ ನೆಮ್ಮದಿ ಅಷ್ಟೇ. ಮತ್ ನಿಮ್ಮನ್ನ ಹೇಳ್ಲಿಕ್ಕಿಲ್ಲ ಸರ್, ನೀವು ನಮ್ಮನ್ನೆಲ್ಲ ನಗಿಸ್ತೀರಿ. ಅಂದ್ರೆ ನಿಮ್ಮ ಮನುಷ್ಯ ಎಷ್ಟು ನಗ್ತಾನ ಅಷ್ಟು ಆಯುಷ್ ಜಾಸ್ತಿ ಆಗ್ತದೆ. ನೀವು ನಿಮ್ಮ ನೋವನ್ನು ನುಂಗಿ ನೀವು ಹಾಸ್ಯಗಾರ ಹಾಗೆ ಸರ್ ಯಾವತ್ತು ಅವರ ನೋವು ಬಹಳಷ್ಟು ಇರ್ತದೆ. ಆ ನೋವನ್ನ ನುಂಗಿ ಇನ್ನೊಬ್ರು ನಗಿಸ್ತಾರೆ. ಅವರ ನೋವನ್ನ ಯಾರಿಗೆ ಹೇಳುದಿಲ್ಲ. ನೀವೀಗ ಇಲ್ಲಿ ಹೇಳಿದ್ರಿ ನನಗೆ ಯಾರು ಹೇಳಲಿಕ್ಕೆ ಹೋಗುದಿಲ್ಲ, ನನಗೆ ದುರಭ್ಯಾಸ ಅದು ಇತ್ತು ಇದಿತ್ತು ಅಂತ. ನೀವಾದ್ರೆ ಓಪನ್ ಆಗಿ ಹೇಳಿದ್ರಿ. ಮತ್ತೆ ರಂಗಸ್ಥಳದ ವಿಷಯ ನೀವು ಹೇಳಿದ್ರಿ. ಕೆಲವರು ಹಾಗೆ ನಗಾಡ್ತಾರೆ ಅಂದ್ರೆ ಇದು ಎಲ್ಲಾ ಕ್ಷೇತ್ರ ಇರುವಂತದ್ದು. ಎಲ್ಲ ಕ್ಷೇತ್ರದಲ್ಲಿ ಇರುವಂತದ್ದು ಖಂಡಿತ. ಈಗ ನಾನಿಲ್ಲಿ ನಿಮ್ಮನ್ನು ನಿರೂಪಣೆ ಮಾಡ್ತೇನೆ. ಒಂದು ರಂಗದಲ್ಲಿ ಮನೆಯಲ್ಲೇ ಇರುತ್ತೆ. ಅದು ರಂಗದಲ್ಲಿ ಬಿಡಿ ಅದು 4 ಜನ ಪ್ರೇಕ್ಷಕರು ಇರ್ತಾರೆ, 4 ಜನ ವಿಮರ್ಶಕರು ಇರ್ತಾರೆ. ಅದ್ ಮಾಡತಪ್ಪ ಇವ್ರು ಕಲಾವಿದರು ಬಂದು ಹೇಳೋರು ಇರ್ತಾರೆ. ಸರಿಪಡಿಸೋದು ನಮ್ ಧರ್ಮ. ಕೆಲವುದೆಲ್ಲ ತೆಗೆದು ಮೊಬೈಲ್ ಹಾಕುದು, ಅವ್ರನ್ನ ರಂಗದಾಗ ಇದ್ ಮಾಡುದು, ವರ್ಧನ ಮಾಡೋದು ಅಲ್ಲ. ಯಕ್ಷಗಾನ ರಂಗಕ್ಕೆ ಮಾಡಬಾರ್ದಿಲ್ಲ. ಇಲ್ಲ ಆತರ ಮಾಡೋದು. ಮತ್ತೆ ನಾವು ಹಾಗೆ ಕಲಾವಿದರು ಚೌಕಟ್ಟಿನ ಒಳಗೆ ಮಾತಾಡ್ಬೇಕು. ಮತ್ತೆ ರಂಗದಲ್ಲಿ ಏನೇನು ನಮ್ಗೇನಿತ್ತು ರಂಗಕ್ಕೆ ತಮಾಷೆ, ರಂಗದಲ್ಲಿ ತಮಾಷೆಗೆ ಮತ್ತೆ ಹಾಸಿಗಾರ ಮಾಡ್ಬೋದು. ಹಾಲಡಿ ಮೇಳ ಒಳ್ಳೆ ಖುಷಿ, ಒಳ್ಳೆ ತಿರುಗಾಟ. ಈಗ ಮಳೆಗಾಲದಲ್ಲೂ ಇತ್ತಲ್ಲ ಸರ್ ಬಹಳಷ್ಟು ಕಡೆ ಮಳೆಗಾಲ. ಈಗ ಎಷ್ಟನೇ ತಾರೀಕಿಂದ ಹೊರಡ್ತೀರಿ? ಈಗ ಹೊರಡ್ತೀರಾ? 26 ಮೈಸೂರು, 27 ಬೆಂಗಳೂರು, 28 ತುಮಕೂರು, 29 ಬೆಂಗಳೂರು, ಮತ್ 30 ಶಿವಮೊಗ್ಗ. ಅಲ್ಲಿಂದ ಮತ್ತೆ ಜುಲೈ ಬೈಲೂರು, ಕಾರ್ಕಳ, ಕುಮಟಾ, ಹೊನ್ನಾವರ, ಆಷಾಢ ಇದೆ. ಎಲ್ಲ ಇದೆ ಜುಲೈ ಮೇಲೆ. ಜುಲೈ ಮೇಲೆ ಈಗ ತಿರುಗಾಟ ಹಂಸಪ್ಪ, ಪಂಜರ ಪಕ್ಷಿ,
ಮಾಡ್ತಾ ಇರ್ತೀವಿ. ಮಾಡ್ತಿದ್ರಿ ಬಂಜರ್ ಪಕ್ಷಿ. ಹೇಳಕ್ಕಾಗ ಇಷ್ಟ ಆಟ ಬರ್ತಾ ಹೇಳುದು ಭವಿಷ್ಯದಲ್ಲೂ ಬರ್ಬೋದು. ಬರುವ ವರ್ಷ ಯಾವ ಪ್ರಸಂಗ ಸರ್? ಇನ್ನು ಬರಿತಾ ಇದ್ರು ಅವ್ರಿಗೆ ಮಾಡ್ತಾ ಇದ್ರ ಏನೋ ಗೊತ್ತಿಲ್ಲ ನಮ್ಗೆ. ಹೇಳೋಕೆ ನಮ್ಗೆ ಫೋನ್ ಮಾಡ್ತಾರೆ, ಟ್ರೈಲಿಗೆಲ್ಲ ಹೋಗುದು. ಮತ್ತೆ ಯಜಮಾನ್ ಸಾಕಾರ, ಯಜಮಾನ್ ಪ್ರಸಂಗ ಒಳ್ಳೆ ಬೆಂಬಲ ಕೊಡ್ತಾರೆ. ಯಾವ್ದು ಪ್ರಸಂಗ ಒಳ್ಳೇದಾಗ್ಬೇಕು, ಆಟ ಒಳ್ಳೇದಾಗ್ಬೇಕು ಅಂದ್ ಒಳ್ಳೆ ಬೆಂಬಲ ಕೊಡ್ತೀವಿ ನಾವು. ಕಲಾವಿದ್ರಿಗೆ ಯಾರಿಗೊಂದು ನೋಯಿಸಿ ಮಾತಾಡುದಿಲ್ಲ. ತಪ್ಪು ಮಾಡ್ರಿ ಹೇಳುದು ಅವ್ರದ್ದು ಅರ್ಹತೆ ಅದು. ಹೇಳಕ್ ಯಾರಿಗೆ ನಾವು ಸರಿ ಇದ್ರು ಯಾಕೆ ತಪ್ಪು ಮಾತಾಡಿದ್ರು? ನಾವು ಸರಿ ಅವತ್ತು ನೋಡಿ ಅವರು ತುಂಬಾ ಕಲಾವಿದರು ನೋಡಿದ್ರು ಈ ತರ ಮಾಡು ಮಾರೆ ಅಂದ್ರೆ ನಾವು ಮಾಡ್ಬೇಕು ಅಂತ. ಯಜಮಾನ್ ಜೊತೆ ಇಪ್ಪು ನಮ್ಗೊಂದು ಹೆಮ್ಮೆ ಅಂತ ನಾವು ಯಜಮಾನ ಜೊತೆಲಿ ಇದ್ರೆ ನಾವು ಕಂಟ್ರೋಲ್. ಬೇರೆ ಮೇಳಕ ನಮ್ಗೆ ಅಲ್ಲಿ ಇರುದಿಲ್ಲ. ಎಲ್ಲರೂ ಕಮಿಟಿಗಳು ಅದಿದ್ದರೆ ಬರುತ್ತೆ ಅವ್ರಿಗೆ ಮೇಳದ ಬಗ್ಗೆ ಸ್ವಲ್ಪ